ಪುಣ್ಯಾತ್ಮರೇ, ಪರಮಾತ್ಮನು ಸ್ವತಃ ಈ ಕಾಲನ ಲೋಕಕ್ಕೆ ಬರುತ್ತಾರೆ. ತನ್ನ ಮಕ್ಕಳಿಗೆ ತತ್ವಜ್ಞಾನವನ್ನು ಪರಿಚಯಿಸುತ್ತಾನೆ. ಈ ದಾಸನೊಳಗೆ ಅದೇ ಪೂರ್ಣ ಪರಮಾತ್ಮ ಕಬೀರ್ ಸಾಹೇಬರ ಶಕ್ತಿ ಕಾರ್ಯನಿರ್ವಹಿಸುತ್ತಿದೆ. ನಿಮ್ಮೆಲ್ಲ ಪುಣ್ಯಾತ್ಮರನ್ನು ಕಾಲನ ಜಾಲದಿಂದ ಹೊರತೆಗೆಯಲು ಪರಮಾತ್ಮನು ಈ ಭೂಲೋಕದಲ್ಲಿ ಫಾಲ್ಗುಣ ಶುಕ್ಲ ಪಕ್ಷ ಏಕಾದಶಿ ವಿಕ್ರಮಿ ಸಂವತ್ಸರ 2053 ಮಾರ್ಚ್ 9, 1997 ಭಾನುವಾರದಂದು ಬಂದರು ಮತ್ತು ಸಾರನಾಮ ಹಾಗೂ ಸಾರ ಶಬ್ದವನ್ನು ಬಹಿರಂಗವಾಗಿ ನೀಡಲು ಆದೇಶಿಸಿದರು. ಇದರಿಂದ ನಿಮ್ಮೆಲ್ಲರಿಗೂ ಮೋಕ್ಷ ಆಗಲೆಂದು. ಇದರ ನಂತರ ಈ ಆಧ್ಯಾತ್ಮಿಕ ಜ್ಞಾನದ ಪ್ರಚಾರ ಮತ್ತು ಪ್ರಸಾರದಲ್ಲಿ ಬಹಳ ವೇಗ ಹೆಚ್ಚಾಯಿತು ಮತ್ತು ಇಂದು ನಿಮ್ಮೆಲ್ಲ ಪುಣ್ಯಾತ್ಮರಿಗೆ ನಿಮ್ಮ ನಿಜವಾದ ಮನೆಯ ಮತ್ತು ಪರಮಾತ್ಮನ ಗುರುತು ದೊರೆತಿದೆ. 600 ವರ್ಷಗಳ ಹಿಂದೆ ಪರಮಾತ್ಮನನ್ನು ಗುರುತಿಸದೆ ನಾವು ಕಾಲನ ಜಾಲದಲ್ಲಿ ವಂಚನೆಯಿಂದ ಉಳಿದಿದ್ದೆವು. ಈಗ ಈ ಬಾರಿ ದಾಸನನ್ನು ಸಾಮಾನ್ಯ ಸಂತನೆಂದು ಭಾವಿಸಿ ಮೋಸ ಹೋಗಬೇಡಿ. ಒಂದೊಮ್ಮೆ ನೀವು ಈ ಪರಮಾತ್ಮನ ತತ್ವಜ್ಞಾನದ ಬಗ್ಗೆ ಸಂಪೂರ್ಣವಾಗಿ ಪರಿಚಿತರಾಗಿದ್ದರೆ ದಾಸನ ಈ ಸಂಕೇತವನ್ನು ಅರ್ಥ ಮಾಡಿಕೊಂಡು ನಿಮ್ಮ ಉದ್ಧಾರ ಮಾಡಿಸಿಕೊಳ್ಳಿ ಮತ್ತು ನಿಮ್ಮ ಇತರ ಸಹೋದರ ಸಹೋದರಿಯರಿಗೂ ಕಬೀರ ಪರಮಾತ್ಮನ ಈ ನಿಜವಾದ ಮಾರ್ಗವನ್ನು ತಿಳಿಸಿ. ದಾಸನಿಗೆ ಕಬೀರ ಪರಮಾತ್ಮ ಭೇಟಿ ನೀಡಿರುವುದು ನಿಮ್ಮೆಲ್ಲರ ಜೀವನದ ಕಲ್ಯಾಣಕ್ಕೆ ಕಾರಣವಾಗುತ್ತಿದೆ. ಈಗ ನಾನು ನಿಮಗೆ ಆ ದಿನದ ಘಟನೆಯ ಬಗ್ಗೆ ಹೇಳುತ್ತೇನೆ. ಈ ಸತ್ಯ ಘಟನೆ ಆ ದಿವ್ಯ ಪ್ರಸಂಗಕ್ಕೆ ಸೇರಿದ್ದು. ಅದು ಇಂದಿನವರೆಗೂ ಕೇವಲ ಒಂದು ರಹಸ್ಯವಾಗಿತ್ತು. ಆ ರಹಸ್ಯವು ವರ್ಷಗಳ ನಂತರ ಈಗ ನಿಮ್ಮ ಮುಂದೆ ಪ್ರಸ್ತುತವಾಗಲಿದೆ. ಸಂತ ರಾಮ್ಪಾಲ್ ಮಹಾರಾಜರ ಜೀವನದ ಆ ಮಹತ್ವದ ದಿನ, ಅದರ ಬಗ್ಗೆ ಅವರು ಇಂದಿನವರೆಗೂ ಭಕ್ತ ಸಮಾಜದ ಮುಂದೆ ಕೇವಲ ಸಾಂಕೇತಿಕವಾಗಿ ವರ್ಣನೆ ಮಾಡಿದ್ರು. ಈಗ ಅವರ ಆಜ್ಞೆಯಿಂದ ಆ ದಿವ್ಯ ಪ್ರಸಂಗವನ್ನು ವಿಸ್ತಾರವಾಗಿ ಪ್ರಸ್ತುತಪಡಿಸಲಾಗುತ್ತಿದೆ. ಈ ಪ್ರಸಂಗ ಆ ದಿನದ್ದು. ಯಾವ ದಿನ ಸಂತ ರಾಮ್ಪಾಲ್ ಮಹಾರಾಜರಿಗೆ ಕಬೀರ್ ಪರಮಾತ್ಮರು ಸ್ವಯಂ ಈ ಧರೆಗೆ ಬಂದು ದರ್ಶನ ನೀಡಿದರು. ಹೇ ಗುರುದೇವ ರಾಮದೇವಾನಂದಜಿ ಮಹಾರಾಜರೇ, ಗೊತ್ತಿಲ್ಲ ಈ ದಾಸನಲ್ಲಿ ನೀವು ಏನು ನೋಡಿದ್ದೀರೋ. ಅಂದರೆ ಈ ದಾಸನಿಗೆ ಇಂದು ನೀವು ಇಷ್ಟು ದೊಡ್ಡ ಜವಾಬ್ದಾರಿಯನ್ನು ನೀಡಿದ್ದೀರಿ. ನಿಮ್ಮ ನಂತರ ನನಗೆ ಗುರು ಪದವಿಯಲ್ಲಿ ಕುಳಿಸಿದಿರಿ. ಈ ದಾಸನು ತನ್ನ ಕೊನೆಯ ಉಸಿರಿನವರೆಗೂ ನೀವು ನೀಡಿರುವ ಜಗತ್ ಕಲ್ಯಾಣದ ಮಾರ್ಗ ಮತ್ತು ಮೋಕ್ಷದ ಕಾರ್ಯಗಳನ್ನು ಪೂರ್ಣಗೊಳಿಸಲು ಸಮರ್ಪಿತನಾಗಿರುತ್ತಾನೆ. ಪರಮಾತ್ಮನ ಸತ್ಯ ಜ್ಞಾನ ಮತ್ತು ಸತ್ಯ ಮಂತ್ರವನ್ನು ಪ್ರತಿ ಮನೆಗೆ ತಲುಪಿಸಿಬಿಡುತ್ತೇನೆ. ಆಮೇಲೆ ನನ್ನೊಂದಿಗೆ ಏನು ಬೇಕಾದರೂ ಆಗಲಿ. ಈ ದಾಸನು ಜೀವಮಾನ ಪರ್ಯಂತ ಪರಮಾತ್ಮನ ಮಾರ್ಗದಲ್ಲಿ ಕಾರ್ಯನಿರತರಾಗಿರುತ್ತಾನೆ. ಇದು ಫಾಲ್ಗುಣ ಶುಕ್ಲ ಪಕ್ಷ ಏಕಾದಶಿ ವಿಕ್ರಮಿ ಸಂವತ್ಸರ 2053 ಮಾರ್ಚ್ 9, 1997 ಭಾನುವಾರದ ಮಾತು. ಸಂತ ರಾಮ್ಪಾಲ್ ಮಹಾರಾಜರು ಹರಿಯಾಣದ ಝಜ್ಜರ್ ಜಿಲ್ಲೆಯ ಝಾಡ್ಲಿ ಗ್ರಾಮದಲ್ಲಿ ಗರೀಬ್ದಾಸ್ ಮಹಾರಾಜರ ವಾಣಿಯ ಪಠಣೆ ಮಾಡಲು ಹೋಗಿದ್ರು. ಅಲ್ಲಿ ಯಾವುದೋ ಕಾರಣದಿಂದ ಪಾಠ ರದ್ದಾದ ಕಾರಣ ಅವರು ಹಿಂತಿರುಗುತ್ತಿದ್ರು. ಅಲ್ಲಿಂದ ಸಂತ ರಾಮ್ಪಾಲ್ ಮಹಾರಾಜರು ಕಬೀರ್ ಪರಮಾತ್ಮನ ನೆನಪಿನಲ್ಲಿ ಮಗ್ನರಾಗಿ ತಮ್ಮ ದ್ವಿಚಕ್ರ ವಾಹನದಲ್ಲಿ ಹಿಂತಿರುಗುತ್ತಿದ್ದರು. ಸಂತ ರಾಮ್ಪಾಲ್ ಮಹಾರಾಜರು ಸ್ಕೂಟರ್ ಅನ್ನು ರಸ್ತೆಯ ಬದಿ ಒಂದು ಚಹಾದ ಅಂಗಡಿಯ ಬಳಿ ನಿಲ್ಲಿಸುತ್ತಾರೆ. ರಾಮ್ ರಾಮ್ ಮಹಾರಾಜರೇ. ರಾಮ ರಾಮ ಭಕ್ತ. ಮಹಾರಾಜರೇ, ಚಹಾ ಸಮೋಸ ಕೊಡ್ಲಾ? ಸರಿ ಭಕ್ತ, ಕೊಡಿ. ಈ ಮುಗ್ಧ ಭಕ್ತನಿಗೂ ಕೂಡ ಪರಮಾತ್ಮನ ತತ್ವಜ್ಞಾನವನ್ನು ಅರ್ಥ ಮಾಡಿಸಬೇಕು. ಭಕ್ತ, ಕಬೀರ ಪರಮಾತ್ಮನ ಭಕ್ತಿ ಮಾಡಬೇಕು. ಮನುಷ್ಯ ಜೀವನ ನಮಗೆ ಇದಕ್ಕಾಗಿಯೇ ಸಿಗುತ್ತದೆ. ಮಾನುಷ ಜನ್ಮ ದುರ್ಲಭ ಬೋರಿ जैसे तरवर से पत्ता टूट गिरे ಗೋಬೋರ ನಲದ ತಡಾರಿ. ಭಕ್ತರೇ, ಈ ಕಾಲಲೋಕದ ಯಾವ ಭರವಸೆಯೂ ಕೂಡ ಇಲ್ಲ. ಯಾವಾಗ ಯಾರ ಮೇಲೆ ಏನು ಆಪತ್ತು ಬರುವುದೋ ಗೊತ್ತಿಲ್ಲ. ಆದ್ದರಿಂದ ನಿಮಗೆ ಹೇಳುತ್ತಿದ್ದೇನೆ, ಕಬೀರ ಪರಮಾತ್ಮನೊಂದಿಗೆ ಸೇರಿಕೊಳ್ಳಿ. ನಾಮ ದೀಕ್ಷೆ ತೆಗೆದುಕೊಂಡು ನಿಮ್ಮ ಕಲ್ಯಾಣವನ್ನು ಮಾಡಿಸಿಕೊಳ್ಳಿ. ಆ ಕಬೀರ ಪರಮಾತ್ಮನು ಇಲ್ಲಿಯೂ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಕೂಡ ರಕ್ಷಣೆ ಮಾಡುತ್ತಾನೆ ಮತ್ತು ಮರಣದ ನಂತರ ನೇರವಾಗಿ ಮೋಕ್ಷವನ್ನು ಪಡೆಯುತ್ತೀರಿ. ಸರಿಯಾಗಿಯೇ ಹೇಳುತ್ತೀರಿ ಮಹಾರಾಜರೇ. ಹೇ ಕಬೀರ ಪರಮಾತ್ಮ, ಇಂತಹ ಹೊಲಸು ಲೋಕದಲ್ಲಿ, ಮನುಷ್ಯನ ಜೀವನಕ್ಕೆ ಕ್ಷಣದ ಭರವಸೆ ಇಲ್ಲದ ಜಾಗದಲ್ಲಿ ವ್ಯಕ್ತಿ ಇಲ್ಲಿ ಬದುಕುತ್ತಿರುವುದಾದರೂ ಹೇಗೆ?
ಯಾವಾಗ ಏನೂ ಆಗುತ್ತದೋ, ಯಾವಾಗ ಯಾವ ರೋಗ ಬರುತ್ತದೋ, ಯಾವಾಗ ಅಪಘಾತವಾಗುತ್ತದೋ, ಯಾವಾಗ ಯಾವುದಾದರೂ ಲೌಕಿಕ ಆಪತ್ತು ಬರುತ್ತದೆಯೋ ಗೊತ್ತಿಲ್ಲ. ಹೇ ದಾತ, ನಿಮ್ಮ ಭಕ್ತಿ ಇಲ್ಲದೆ ಇಲ್ಲಿ ಯಾರಿಗೂ ಸುಖ ಸಿಗುವುದಿಲ್ಲ ಮತ್ತು ಮೋಕ್ಷವೂ ಇಲ್ಲ. ಈ ಮಾತನ್ನು ಮುಗ್ಧ ಜೀವಿಗಳು ಯಾವಾಗ ಅರ್ಥ ಮಾಡಿಕೊಳ್ತಾರೆ? ಕೊನೆಗೆ ಈ ಅಜ್ಞಾನದ ಕತ್ತಲು ಯಾವಾಗ ದೂರವಾಗುತ್ತದೆ ದಾತ? ಹೇ ಕಬೀರ ಪರಮೇಶ್ವರ, ನೀವೇ ದಯ ತೋರಬೇಕು. ಈ ಮುಗ್ಧ ಜೀವಿಗಳಂತೂ ತಮ್ಮ ಜೀವನವನ್ನು ನಿಮ್ಮ ಭಕ್ತಿ ಇಲ್ಲದೆ ವ್ಯರ್ಥ ಮಾಡಿಕೊಳ್ಳುತ್ತಿದ್ದಾರೆ. ಚಹಾ ಕುಡಿದ ನಂತರ ಸಂತ ರಾಮ್ಪಾಲ್ ಮಹಾರಾಜರು ಮಾತಾನ್ ಹಿಲ್ ಕಡೆಗೆ ಹೊರಡುತ್ತಾರೆ. बिन उपदेश अचंभ है, क्यों जीवित है प्राण, और भक्ति बिना काठोर है, ये नर नहीं पाषाण. ಮುಂದೆ ಸಾಗಿ ಸಂತ ರಾಮ್ಪಾಲ್ ಮಹಾರಾಜರು ಸ್ಕೂಟರ್ ಅನ್ನು ಒಂದು ಸೇತುವೆ ಬಳಿ ನಿಲ್ಲಿಸುತ್ತಾರೆ. ಈ ಸೇತುವೆಯ ವಿಶೇಷತೆ ಏನೆಂದರೆ, ಸಂತ ರಾಮ್ಪಾಲ್ ಮಹಾರಾಜರು ಜೂನಿಯರ್ ಇಂಜಿನಿಯರ್ ಆಗಿದ್ದಾಗ ಇದನ್ನು ಸ್ವತಃ ತಾವೇ ನಿರ್ಮಿಸಿದ್ರು. ಈ ಪ್ರದೇಶವು ಅರಣ್ಯಮಯವಾಗಿದ್ದರಿಂದ ಸಂತ ರಾಮ್ಪಾಲ್ ಮಹಾರಾಜರಿಗೆ ಈ ಸೇತುವೆಯ ಮೇಲೆ ಕುಳಿತುಕೊಳ್ಳುವುದು ಬಹಳ ಇಷ್ಟವಾಗಿತ್ತು. ನೌಕರಿಯಲ್ಲಿದ್ದಾಗ ಅವರು ಈ ಸೇತುವೆಯ ಮೇಲೆ ಕುಳಿತು ಪರಮಾತ್ಮನ ನೆನಪಿನಲ್ಲಿ ಕಳೆದು ಹೋಗುತ್ತಿದ್ದರು. ಹೇ ದಯಾಳು ಕಬೀರ ಪರಮಾತ್ಮ, ತಾವು ನೀಚರಾದ ನಮಗಾಗಿ 600 ವರ್ಷಗಳ ಹಿಂದೆ ಧಾರಕ ರೂಪವನ್ನು ಧರಿಸಿ ಈ ಹೊಲಸು ಲೋಕದಲ್ಲಿ 120 ವರ್ಷಗಳ ತನಕ ಇದ್ದೀರಿ. ನಿಮ್ಮನ್ನು ಬಿಸಿ ಎಣ್ಣೆಯ ಕಡಾಯಿಯಲ್ಲಿ ಹಾಕಲಾಯಿತು. ಮದ ಏರಿರೋ ಆನೆಯಿಂದ ಕೊಲ್ಲುವ ಪ್ರಯತ್ನ ಮಾಡಲಾಯಿತು. ನದಿಯಲ್ಲಿ ಮುಳುಗಿಸಿ ಕೊಲ್ಲಲು ಪ್ರಯತ್ನ ಮಾಡಲಾಯಿತು. ನಿಮ್ಮನ್ನು ಅಪಖ್ಯಾತಿಗೆ ಒಳಪಡಿಸಲು ಸುಳ್ಳು ಪತ್ರ ಬರೆಯಲಾಯಿತು. ನಿಮ್ಮ ಮೇಲೆ ಎಷ್ಟು ದೌರ್ಜನ್ಯಗಳನ್ನು ನಡೆಸಲಾಯಿತು. ಆದರೂ ಹೇ ದಯಾಳು ಪರಮಾತ್ಮ, ಏನೆಲ್ಲ ಮಾಡಿಲ್ಲ ತಾವು? ತಮ್ಮ ಸತ್ಯಲೋಕದಿಂದ ಬೇರ್ಪಟ್ಟ ಆತ್ಮಗಳಿಗಾಗಿ ತಮ್ಮ ಶರಣದಲ್ಲಿ ತೆಗೆದುಕೊಳ್ಳಲು ಈ ತತ್ವಜ್ಞಾನವನ್ನು ಎಲ್ಲ ಜೀವಾತ್ಮಗಳ ತನಕ ತಲುಪಿಸಲು. साहेब कबीर आजा आत्मा तोए पुकारती, तेरे हाथ में चाबी हो सतगुरु सतलोक द्वार की. साहेब कबीर आजा आत्मा तोए पुकारती, तेरे हाथ में चाबी हो सतगुरु सत लोक द्वार की. ರಾಮ ರಾಮ ಭಕ್ತರೇ. ರಾಮ್ ರಾಮ್. ಬನ್ನಿ ಭಕ್ತರೇ, ಕುಳಿತುಕೊಳ್ಳಿ. ಏಕೆ ನಿಂತಿದ್ದೀರಿ? ಸಂತ ರಾಮ್ಪಾಲ್ ಮಹಾರಾಜರು ತಮ್ಮ ಶಾಲನ್ನು ಸೇತುವೆಯ ಮೇಲೆ ಹಾಸುತ್ತಾರೆ ಮತ್ತು ಮಹಾತ್ಮರನ್ನು ಕುಳಿತುಕೊಳ್ಳಲು ವಿನಂತಿಸುತ್ತಾರೆ. ಎಲ್ಲಿಂದ ಬಂದಿದ್ದೀಯಾ ಮಗು? ಏನ್ ಮಾಡ್ತೀಯಾ? ಭಕ್ತರೇ, ಹಾಗಂತೂ ನನ್ನ ಊರು ಧನಾನ ಆಗಿದೆ. ಅದು ಜಿಲ್ಲೆ ಸೋನಿಪತ್ನಲ್ಲಿ ಬರುತ್ತದೆ. ಈಗ ನಾನು ಒಂದು ಚಿಕ್ಕ ಮನೆ ಮಾಡಿಕೊಂಡು ರೋಹತಕ್ನಲ್ಲಿ ಇರುತ್ತಿದ್ದೇನೆ. ಜೂನಿಯರ್ ಇಂಜಿನಿಯರ್ ಆಗಿದ್ದೆ, ಆದರೆ ಈಗ ನಾನು ನೌಕರಿ ಬಿಟ್ಟಿದ್ದೇನೆ. ಮಗು, ನಿನ್ನ ಧನಾನ ಮತ್ತು ರೋಹತಕ್ನ ಮನೆಯ ಬಗ್ಗೆ ನನಗೆ ಚೆನ್ನಾಗಿ ತಿಳಿದಿದೆ. ಮತ್ತು ನಿನಗೆ 2 ಗಂಡು ಮಕ್ಕಳು ಮತ್ತು 2 ಹೆಣ್ಣು ಮಕ್ಕಳಿದ್ದಾರೆ ಎಂದು ನನಗೆ ಗೊತ್ತು. ನಾನು ಕೇಳಿದ್ದು, ಈ ಜನ್ಮದ ಮೊದಲು ನಿನ್ನ ಮನೆಯಲ್ಲಿತ್ತು. ಈ ಮಹಾತ್ಮರಿಗೆ ನನ್ನ ಬಗ್ಗೆ ಇಷ್ಟೊಂದು ಹೇಗೆ ಗೊತ್ತು? ಮಹಾತ್ಮರೇ, ಜನ್ಮಕ್ಕಿಂತ ಮೊದಲು ನಾವು ಸತ್ಯಲೋಕದಲ್ಲಿ ಇರುತ್ತಿದ್ದೆವು. ಅದೇ ನಮ್ಮ ನಿಜ ಮನೆಯಾಗಿದೆ. ಬಹುಶಃ ಈ ಭಕ್ತ ರಾಧಾಸ್ವಾಮಿ ಪಂಥದಿಂದ ಇರಬೇಕು. ಇವರಿಗೆ ಸತ್ಯದ ಜ್ಞಾನ ಮಾಡಿಸಬೇಕು. ಸ್ವಾಮಿ ರಾಮದೇವಾನಂದ ಮಹಾರಾಜರು ನನ್ನ ಗುರುಗಳಾಗಿದ್ದಾರೆ. ನನ್ನ ಭಗವಂತ ಕಬೀರ್ ದೇವರು ಸೃಷ್ಟಿಯ ರಚನಾಕಾರರು. ಇವರೇ ಸತ್ಯ ಪುರುಷರಾಗಿದ್ದಾರೆ. ಕೆಲವು ಪಂಥದವರಂತೂ ಸತ್ಯಲೋಕದ ಬಗ್ಗೆ ಹೇಳುತ್ತಾರೆ, ಆದರೆ ಅವರು ಸತ್ಯ ಪುರುಷನನ್ನು ನಿರಾಕಾರನೆಂದು ಹೇಳುತ್ತಾರೆ. ಅದು ಖಂಡಿತ ಸುಳ್ಳಾಗಿದೆ. ಭಕ್ತರೇ, ನಾನು ಸ್ವತಃ ಸಂತ ಗರೀಬ್ದಾಸರ ಪಂಥದಲ್ಲಿ ಸೇರಿಕೊಂಡಿದ್ದೇನೆ.
ಸಂತ ಗರೀಬ್ದಾಸರು ಊರು ಚುಡಾಣಿ ಜಿಲ್ಲೆ ಝಜ್ಜರದವರಾಗಿದ್ದರು. ಅವರಿಗೆ 10 ವರ್ಷದ ವಯಸ್ಸಿನಲ್ಲಿ ಕಬೀರ್ ಪರಮಾತ್ಮ ಜಿಂದಾ ಮಹಾತ್ಮನ ರೂಪದಲ್ಲಿ ದರ್ಶನ ನೀಡಿದ್ದರು. ಅದರ ನಂತರ ಕಬೀರ್ ಪರಮಾತ್ಮ ಗರೀಬ್ ದಾಸ್ ಅವರ ಆತ್ಮವನ್ನು ತಮ್ಮೊಂದಿಗೆ ಸತ್ಯಲೋಕಕ್ಕೆ ಕರೆದುಕೊಂಡು ಹೋಗಿದ್ದರು ಮತ್ತು ಅಲ್ಲಿನ ಎಲ್ಲಾ ವ್ಯವಸ್ಥೆಯನ್ನು ತೋರಿಸಿ ಅವರನ್ನು ಈ ಭೂಮಿಗೆ ಮರಳಿ ಬಿಟ್ಟರು. ನಂತರ ಅದೇ ಬಾಲಕ ಗರೀಬ್ ದಾಸರು ಸತ್ಯಲೋಕದ ಬಗ್ಗೆ ಹೇಳಿದರು. ಅಂದರೆ ಮೇಲೆ ಸತ್ಯಲೋಕವಿದೆ, ಅಲ್ಲಿ ಎಲ್ಲ ಸುಖ ಸೌಲಭ್ಯಗಳು ಲಭ್ಯವಿದೆ, ಫಲಭರಿತ ವೃಕ್ಷಗಳಿವೆ, ನರನಾರಿಯರ ಸೃಷ್ಟಿ ಇದೆ. ಅಲ್ಲಿ ಒಂದು ಗುಮ್ಮಟವಿರುವ ಅರಮನೆಯಲ್ಲಿ ಕಬೀರ ಪರಮಾತ್ಮ ಸಿಂಹಾಸನದಲ್ಲಿ ಕುಳಿತಿದ್ದಾರೆ ಮತ್ತು ಅಲ್ಲಿಂದಲೇ ಕಬೀರ ಪರಮಾತ್ಮ ಈ ಸೃಷ್ಟಿಯನ್ನು ನಡೆಸುತ್ತಿದ್ದಾರೆ. ನಾವೆಲ್ಲರೂ ಅಲ್ಲಿಯೇ ವಾಸಿಸುತ್ತಿದ್ದೆವು, ಅಲ್ಲಿಯೇ ನಾವು ಹೋಗಬೇಕಾಗಿದೆ. ಸತ್ಯಲೋಕದಲ್ಲಿ ಕೇವಲ ಪ್ರಕಾಶವೇ ಪ್ರಕಾಶವೆಂದು ಹೇಳುತ್ತಾರೆ. ಅವರ ಜ್ಞಾನ ತಪ್ಪು, ಅವರು ಮೋಕ್ಷವನ್ನು ಪಡೆಯಲಾರರು. ಭಕ್ತರೇ, ಆ ಬಾಲಕ ಗರೀಬ್ ದಾಸರು ತಮ್ಮ ವಾಣಿಗಳ ಮೂಲಕ ಹೀಗೆ ಹೇಳಿದ್ದಾರೆ. गरीब अनंत कोटि ब्रह्मांड का एक रति नहीं भार, सतगुरु पुरुष कबीर हैं कुल के सिरजनहार। ಯಾವ ಕಬೀರ್? हम सुल्तानी नानक तारे दादू को उपदेश दिया, जाति जुलाहा भेद नहीं पाया, काशी माहे कबीर हुआ। ಬಹಳ ಆನಂದ ನೀಡುವ ಮಾತುಗಳನ್ನು ಹೇಳುತ್ತೀರಿ. ಇನ್ನೂ ಏನಾದರೂ ಹೇಳಿ. ಇವರಿಗೆ ತಮ್ಮ ಜ್ಞಾನ ಅಪೂರ್ಣವೆಂದು ಅನಿಸುತ್ತಿದೆ. ಬಹುಶಃ ಇವರು ನಾಮದೀಕ್ಷೆ ಪಡೆದು ಪರಮಾತ್ಮನೊಂದಿಗೆ ಸೇರಿಕೊಳ್ಳಬಹುದು. ಭಕ್ತರೇ, ಒಂದೊಮ್ಮೆ ನಿಮಗೆ ನಿಮ್ಮ ಕಲ್ಯಾಣ ಮಾಡಿಸಿಕೊಳ್ಳುವುದಾದರೆ ಒಂದೇ ಒಂದು ದಾರಿ ಇದೆ, ನಾಮದೀಕ್ಷೆ. ನನ್ನ ಪೂಜ್ಯ ಗುರುಗಳು ನನಗೆ ನಾಮದೀಕ್ಷೆ ನೀಡಲು ಆದೇಶಿಸಿದ್ದಾರೆ. ನಾನು ನನ್ನ ಮನೆ ಮತ್ತು ನೌಕರಿಯನ್ನು ಬಿಟ್ಟಿದ್ದೇನೆ. ಈಗ ಗುರುದೇವರ ಆದೇಶದಂತೆ ಪ್ರಚಾರ ಮತ್ತು ದೀಕ್ಷೆ ನೀಡುವ ಪವಿತ್ರ ಕಾರ್ಯವನ್ನು ಮಾಡುತ್ತಿದ್ದೆ. ಮಗು, ನಿನ್ನ ಗುರುಗಳು ನಿನಗೆ ಸಾರನಾಮ ಮತ್ತು ಸಾರ ಶಬ್ದವನ್ನು ನೀಡಲು ಆದೇಶಿಸಿದ್ದಾರಾ? ಇವರಿಗೆ ಸಾರನಾಮ ಮತ್ತು ಸಾರ ಶಬ್ದದ ಬಗ್ಗೆ ಹೀಗೆ ಗೊತ್ತು? ಗುರುದೇವರ ಆಜ್ಞೆ ಇತ್ತು, ಈಗಲೇ ಸಾರನಾಮವನ್ನು ಸಾರ್ವಜನಿಕಗೊಳಿಸಬಾರದೆಂದು. ಅವರು ಹೇಳಿದರು, ನನಗೆ ಸ್ವತಃ ಪರಮೇಶ್ವರ ಕಬೀರರು ಸಿಗುತ್ತಾರೆ ಮತ್ತು ಅವರೇ ಸಾರನಾಮವನ್ನು ಸಾರ್ವಜನಿಕಗೊಳಿಸಲು ಸರಿಯಾದ ಸಮಯವನ್ನು ಹೇಳುತ್ತಾರೆ. ಅಲ್ಲಿಯವರೆಗೆ ಈ ಸಾರನಾಮವನ್ನು ವಿಶೇಷ ವಿಶ್ವಾಸ ಪಾತ್ರ ಅನುಯಾಯಿಗಳಿಗೆ ಮಾತ್ರ ಸೀಮಿತವಾಗಿಡಬೇಕು. ಮಗು ರಾಮ್ಪಾಲ್, ನಾನೇ ಸತ್ಯ ಪುರುಷ ಕಬೀರ್. ಈಗ ಆ ಸಮಯ ಬಂದಿದೆ, ಸಾರನಾಮ ಮತ್ತು ಸಾರ ಶಬ್ದವನ್ನು ನೀಡುವ ಸಮಯ. ವಾ ಭಕ್ತರೇ, ನಾನು ನಿಮಗೆ ಹೇಳಿಬಿಟ್ಟೆ, ಅಂದರೆ ಕಬೀರ ಪರಮೇಶ್ವರ ನನಗೆ ದರ್ಶನ ನೀಡಲು ಬರುತ್ತಾರೆ ಎಂದು. ಈಗ ನೀವೇ ಸ್ವತಃ ಕಬೀರ ಪರಮೇಶ್ವರ ಆಗಿಬಿಟ್ರೆ. ನಾನು ನನ್ನ ಗುರುಗಳಿಗೆ ಕೇಳಿದ್ದೆ, ಹೇ ಗುರುದೇವ, ನಾನು ಹೇಗೆ ಗುರುತಿಸಿ? ನನಗೆ ಭೇಟಿ ನೀಡುವವರು ಅವರೇ ಕಬೀರರೆಂದು. ಗುರುಜಿ ಸ್ವಾಮಿ ರಾಮದೇವಾನಂದಜಿ ಹೇಳಿದರು, ಈ ವಿಶ್ವಾಸವನ್ನು ಮಾಡಿಸುವುದು ಮತ್ತು ಗುರುತು ಮಾಡಿಸುವುದು ಅವರ ಕೆಲಸ. ಆದ್ದರಿಂದಲೇ ನಾನು ಹೇಳುತ್ತಿದ್ದೇನೆ, ನಾನೇ ಸತ್ಯ ಪುರುಷ ಕಬೀರ್. ಕಬೀರ ಪರಮೇಶ್ವರರು ಎಲ್ಲರಿಗೂ ಜಿಂದಾಬಾಬಾ ವೇಷದಲ್ಲಿ ಭೇಟಿಯಾಗಿದ್ದಾರೆ. ನೀವಂತೂ ಜಿಂದಾಬಾಬಾ ವೇಷದಲ್ಲಿ ಇಲ್ಲ. ಜಿಂದಾ ಮಹಾತ್ಮರು ಮುಸ್ಲಿಂ ಸಾಧುಗಳು. ಮುಸ್ಲಿಂ ಧರ್ಮವು ಕೇವಲ 1500 ವರ್ಷಗಳ ಹಿಂದೆ ಹುಟ್ಟಿಕೊಂಡಿದೆ. ನನ್ನ ನಿಜವಾದ ವೇಷವಿದು. ಯಾವ ರೂಪದಲ್ಲಿ ನಾನು ನಿನ್ನ ಮುಂದೆ ನಿಂತಿದ್ದೇನೆ? ರಾಮ್ಪಾಲ್, ನೀನು ನನ್ನ ಪರಮಹಂಸ ಆತ್ಮ. ಜಗತ್ ಕಲ್ಯಾಣಕ್ಕಾಗಿ ನಾನೇ ನಿನ್ನನ್ನು ಕಳುಹಿಸಿದ್ದೇನೆ. ಈಗ ಸರಿಯಾದ ಸಮಯ ಬಂದಿದೆ ಸಾರನಾಮ ಮತ್ತು ಸಾರ ಶಬ್ದವನ್ನು ನೀಡಲು. ನಾನು ಕೆಲವೊಮ್ಮೆ ತಲೆಗೆ ಕಿರೀಟ, ಕೆಲವೊಮ್ಮೆ ಪಗಡಿ, ಕೆಲವೊಮ್ಮೆ ಟೋಪಿ ಧರಿಸುತ್ತೇನೆ. 4 ಯುಗಗಳಲ್ಲಿ ಬರುತ್ತೇನೆ. ಸತ್ಯಯುಗದಲ್ಲಿ ಸತ್ಯ ಸುಕೃತ ಎಂಬ ಹೆಸರಿನಲ್ಲಿ, ತ್ರೇತಾಯುಗದಲ್ಲಿ ಮುನೀಂದ್ರ ಎಂಬ ಹೆಸರಿನಲ್ಲಿ, ದ್ವಾಪರ ಯುಗದಲ್ಲಿ ಕರುಣಾಮಯ ಎಂಬ ಹೆಸರಿನಲ್ಲಿ ಮತ್ತು ಕಲಿಯುಗದಲ್ಲಿ ನನ್ನ ನಿಜವಾದ ಹೆಸರು ಕಬೀರ್ ದೇವ್, ಅಂದರೆ ಕಬೀರ್ ಎಂಬ ಹೆಸರಿನಲ್ಲಿ ಬರುತ್ತೇನೆ ಮತ್ತು ನಿನ್ನಂತಹ ಹಂಸ ಆತ್ಮಗಳನ್ನು ಭೇಟಿಯಾಗಿ ಅವರ ಭ್ರಮೆಯನ್ನು ನಿವಾರಿಸುತ್ತೇನೆ. ಆದರೆ ನೀನು ಜಿಂದಾ ಮಹಾತ್ಮರ ರೂಪದಲ್ಲಿ ಮಾತ್ರ ವಿಶ್ವಾಸವಿಟ್ಟಿದ್ದರೆ ನಾನು ನಿನಗೆ ಆ ರೂಪವನ್ನೂ ಸಹ ತೋರಿಸುತ್ತೇನೆ. ಇದು ನೋಡು.
ಹೇ ಪರಮೇಶ್ವರ, ನನ್ನನ್ನು ಕ್ಷಮಿಸಿಬಿಡಿ. ನನ್ನಿಂದ ಗೊತ್ತಿಲ್ಲದೆ ತಪ್ಪಾಯಿತು. ತಾವು ನನಗೆ ಸಾಕ್ಷಾತ್ ದರ್ಶನ ನೀಡಿದ್ದೀರಿ ಮತ್ತು ನಾನು ನಿಮ್ಮನ್ನು ಗುರುತಿಸಲಾಗಲಿಲ್ಲ. ನನ್ನನ್ನು ಕ್ಷಮಿಸಿಬೇಡಿ ಪರಮಪಿತಾ. ಮಗು ರಾಮ್ಪಾಲ್, ಈಗ ಆ ಸಮಯ ಬಂದಿದೆ. ನಾನು ಧರ್ಮದಾಸನಿಗೆ ಹೇಳಿದ್ದೆ, ಕಲಿಯುಗ ಬೀತೆ 5500 ಪಾಂಚ, ತಬ್ ಯಹ ವಚನ್ ಮೇರಾ ಹೋಗಾ ಸಾಂಚ. ಅಂದರೆ ಕಲಿಯುಗ 5505 ವರ್ಷಗಳು ಕಳೆದಾಗ ನಾನೇ ಸ್ವತಃ ಈ ಧರೆಗೆ ಬರುತ್ತೇನೆ ಮತ್ತು ನನ್ನ ಮಕ್ಕಳಿಗೆ ತತ್ವಜ್ಞಾನವನ್ನು ವಿವರಿಸಿ ಈ ಕಾಲಲೋಕದಿಂದ ಸತ್ಯಲೋಕಕ್ಕೆ ಕರೆದುಕೊಂಡು ಹೋಗುತ್ತೇನೆ. ಮಗು ರಾಮ್ಪಾಲ್, ನೀನು ನನ್ನ ಪರಮಹಂಸ ಆತ್ಮ. ಈಗ ಇದರ ಮುಂದೆ ಮಗು, ನಾನೇ ನಿನ್ನ ರೂಪದಲ್ಲಿ ಎಲ್ಲಾ ಲೀಲೆಗಳನ್ನು ಮಾಡುತ್ತೇನೆ ಮತ್ತು ಈ ತತ್ವಜ್ಞಾನವನ್ನು ನನ್ನ ಮಕ್ಕಳಿಗೆ ಹೇಳುತ್ತೇನೆ. ಅವರಿಗೆ ಸತ್ಯಲೋಕದ ದಾರಿಯನ್ನು ತೋರಿಸುತ್ತೇನೆ. ಈಗ ಕಬೀರ್ ಪರಮಾತ್ಮ ಸಂತ ರಾಮ್ಪಾಲ್ ಮಹಾರಾಜರನ್ನು ಸಹಶರೀರವಾಗಿ ಸತ್ಯಲೋಕಕ್ಕೆ ಕಳುಹಿಸುತ್ತಾರೆ ಮತ್ತು ತಮ್ಮ ಲೀಲೆಯನ್ನು ಮುಂದುವರಿಸುತ್ತಾರೆ. गबी ख्यालवी साल सतगुरु अतल दिगंबर धीर हूँ, भक्ति हेत काया धर आए, अवगत सहत कबीर हूँ, भक्ति हेत काया धर आए, अवगत सहत कबीर हूँ, अमर करूं सतलोक पठाऊं, तात बंदी छोड़ कहाऊं. ಹೀಗೆ ಕಬೀರ್ ಪರಮಾತ್ಮ ಸಂತ ರಾಮ್ಪಾಲ್ ಮಹಾರಾಜರನ್ನು ಸಹಶರೀರವಾಗಿ ಸತ್ಯಲೋಕಕ್ಕೆ ಕಳುಹಿಸುತ್ತಾರೆ ಮತ್ತು ಸ್ವಯಂ ಸರ್ವಸೃಷ್ಟಿಯ ಸೃಷ್ಟಿಕರ್ತ ಕಬೀರ್ ಪರಮಾತ್ಮ ಸಂತ ರಾಮ್ಪಾಲ್ ಮಹಾರಾಜರ ರೂಪದಲ್ಲಿ ಸಂಪೂರ್ಣ ಪ್ರಪಂಚದ ಉದ್ಧಾರ ಮಾಡುವ ಉದ್ದೇಶದಿಂದ ಈ ಪವಿತ್ರ ಮಿಷನ್ನಲ್ಲಿ ಹೊರಡುತ್ತಾರೆ. ಸಂತ ರಾಮ್ಪಾಲ್ ಮಹಾರಾಜರ ರೂಪದಲ್ಲಿ ಕಬೀರ್ ಪರಮಾತ್ಮ ಸ್ವಯಂ ತಮ್ಮನ್ನು ಮರೆಮಾಚಿಕೊಂಡಿದ್ದಾರೆ. ಅವರ ಈ ಲೀಲೆಯನ್ನು ಅರ್ಥ ಮಾಡಿಕೊಳ್ಳುವುದು ಸಾಮಾನ್ಯ ಜೀವಿಯ ಅರಿವಿಗೆ ಮೀರಿದ ವಿಷಯ. ಒಬ್ಬ ಸಂತನ ಸ್ವರೂಪದಲ್ಲಿ ಪರಮಾತ್ಮನ ಅಭಿನಯದ ಈ ಅದ್ಭುತ ಸತ್ಯವನ್ನು ಭಕ್ತ ಸಮಾಜವು ತಿಳಿದುಕೊಳ್ಳುವುದು ಬಹಳ ಮುಖ್ಯವಾಗಿತ್ತು. ಸಾಕ್ಷಾತ್ ಕಬೀರ್ ಪರಮಾತ್ಮನ ಸ್ವರೂಪ. ಮುಕ್ತಿದಾತ ಸದ್ಗುರು ರಾಮ್ಪಾಲ್ ಜಿ ಭಗವಾನ್ ಜಿ ಕಿ ಜಯ ಹೋ. ಈಗ ಮಕ್ಕಳೇ, ಪೂರ್ಣ ಜ್ಞಾನ ಬಂದಿದೆ ಮತ್ತು ಆ ನಿರ್ಧಾರಿತ ಸಮಯ ಬಂದಿದೆ. ಗುರುಪೂರ್ಣ, ಜ್ಞಾನಪೂರ್ಣ, ಭಗವಂತನು ಕೂಡ ಪೂರ್ಣ. ಸಬಹಿ ನಾರಿ ನರ ಶುದ್ಧತಮ್, जब ठीक का दिन आवंत, कपट चातुरी छोड़ के, ಶರಣ ಕಬೀರ್ ಗಹಂತ ಹೋಯ್ ಹೊಯ್. ಮಕ್ಕಳೇ, ಆ ನಿರ್ಧಾರಿತ ದಿನ ಬಂದಿದೆ. ಈಗ 4 ಕಡೆ ಕಹಳೆ ಮೊಳಗಿದೆ ದಾತನದ್ದು. ಕಹ ಉಗ್ಗರ್, ಕಹ ಶುದ್ಧರು ಹೋ. ಯಾರೇ ನಿಷ್ಪ್ರಯೋಜಕ ಡಾಕು ಕಳ್ಳನಾಗಿರಲಿ, ಯಾರನ್ನಾದರೂ ಚಿಕ್ಕ ಜಾತಿಯವರೆಂದು ತಿಳಿಯುತ್ತೀರಿ ನೀವು. ಹರೇ ಸಬಕಿ ಭೌಪೀರ್ ಪರಮಾತ್ಮನು ನನ್ನ ಮೂಲಕ ಕಳುಹಿಸಿದ ಆ ಸಂತನು, ಬಂದಿರುವ ಸಂತನು ಎಲ್ಲರ ದುಃಖಗಳನ್ನು ನಿವಾರಣೆ ಮಾಡುವನು. ಹರೇ ಸಬಕಿ ಭೌಪೀರ್ ಸ್ವ ಸಮಾನ ಸಮದೃಷ್ಟಿ ಹೈ ಸಮರಥ ಸತ್ ಕಬೀರ್. ಅವನು ಸಮಾನ ಸಮದೃಷ್ಟಿ ಉಳ್ಳವನು. ಎಲ್ಲರಿಗೂ ಒಂದೇ ದೃಷ್ಟಿಯಿಂದ ಸಮಾನ ಪ್ರೀತಿಯನ್ನು ನೀಡುತ್ತಾನೆ. ಎಲ್ಲರಿಗೂ ಒಂದೇ ರೀತಿಯಲ್ಲಿ ವರ್ತಿಸುತ್ತಾನೆ. ಒಂದೇ ರೀತಿಯ ಸತ್ಯನಾಮ ಸಾರ ಶಬ್ದವನ್ನು ನೀಡುತ್ತಾನೆ. ಅವನು ಸಮರ್ಥ ಸತ್ತ ಕಬೀರನೇ ಆಗಿರುತ್ತಾನೆ. ಹೇಳಿ ಬಂದಿ ಛೋಡ್ ಕಬೀರ್ ಸಾಹೇಬರಿಗೆ ಜಯವಾಗಲಿ. ನಿಮ್ಮ ಮೋಕ್ಷಕ್ಕಾಗಿ ಪರಮಾತ್ಮನು ಏನೂ ಬಾಕಿ ಉಳಿಸಿಲ್ಲ. ಸಾಧ್ಯವಿರುವ ಎಲ್ಲಾ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಮಕ್ಕಳೇ, ನೀವು ಸಹ ದಯತೋರಿ, ಪರಮಪಿತನ ಮೇಲೆ ದಯತೋರಿ. ಮಕ್ಕಳೇ,
ಮುಂಬರುವ ಪೀಳಿಗೆ ನಿಮ್ಮನ್ನು ಸಹ ನೆನಪಿಸಿಕೊಳ್ಳುವರು. ಚಂದ್ರ ಸೂರ್ಯ ಇರುವವರೆಗೂ ನಿಮ್ಮ ಹೆಸರನ್ನು ಹೇಳುತ್ತವೆ. ನಮ್ಮ ತಂದೆ ತಾಯಿ, ಅಜ್ಜ ಅಜ್ಜಿಯರು ಈ ಅಮೃತ ಜ್ಞಾನವನ್ನು ನಮ್ಮ ಕುಲಕ್ಕೆ ತಂದರು. ಬರುವ ಪೀಳಿಗೆಗಳ ಉದ್ಧಾರಕ್ಕೆ ನೀವೇ ಜವಾಬ್ದಾರರು. ಸಮರ್ಪಿತರಾಗಿ ಗುರುತಿಸಿಕೊಳ್ಳಿ ಪರಮಪಿತನನ್ನು ಮತ್ತು ಗುರುತಿಸಿಕೊಳ್ಳಿ ನಿಮ್ಮ ಗುರುದೇವನನ್ನು. ಪರಮಾತ್ಮ ನಿಮಗೆ ಮೋಕ್ಷ ನೀಡಲಿ ಮತ್ತು ನಿಮಗೆ ಸದ್ಬುದ್ಧಿ ನೀಡಲಿ. ಭಗವಂತನ ನೆನಪು ಉಳಿಯಲಿ, ಸತ್ಯಲೋಕದ ನೆನಪು ಉಳಿಯಲಿ, ಕಾಲದ ಕಷ್ಟವು ನೆನಪಿರಲಿ. ಇಲ್ಲಿಯೂ ಸುಖವಾಗಿರಿ, ಸತ್ಯಲೋಕದಲ್ಲಿ ಸದಾ ಸುಖಿಯಾಗಿರಿ. ಇದು ದಾಸನ ಆಶೀರ್ವಾದ. ಸತ್ ಸಾಹೇಬ್.